ಪಬ್ಲಿಕ್ ಟಿವಿ ಜೊತೆಗೆ ದೂರುದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಸಿನಿಮಾಗಾಗಿ ದೂರು ಕೊಟ್ಟಿಲ್ಲ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾನೆ. ಈ ರೀತಿ ವಿಡಿಯೋ ಮಾಡಿಕೊಂಡ್ರೆ ಸುಮ್ಮನಿರಬೇಕಾ? ನಾನು ದುಡ್ಡಿಗೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಹಬ್ಬಿಸ್ತಾ ಇದ್ದಾರೆ ಅನ್ನೋದನ್ನ ಪಬ್ಲಿಕ್ ಟಿವಿ ಜೊತೆಗೆ ದೂರುದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವಾಗ ಈ ರೀತಿಯಾಗಿ ಕೃತ್ಯ ಆಯಿತು? ಇಷ್ಟು ದಿನ ಯಾಕೆ ತಡ ಆಯಿತು? ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಇಷ್ಟು ದಿನ? ಹೀಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಯಾಕೆ ಬಂತು? ಏನು ಮನಸ್ತಾಪ ಆಯಿತು? ಇಂಥ ಪ್ರಕರಣಗಳು ಈಗ ಸ್ಯಾಂಡಲ್ವುಡ್ಗೆ ಹೊಸದಲ್ಲ. ಏನು ಮಾತನಾಡಿದ್ದಾರೆ ಫಸ್ಟ್ ನೋಡಿ. ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಟ್ಟೆ ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ. ಸಿನಿಮಾ ಟೈಮಲ್ಲಿ ಇದೆ ಅಲ್ಲ, ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿದ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಈ ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ. ಸಹೋದ್ಯೋಗಿ ಈಗ ಮಾದೇಶನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಯಾವಾಗ ಈ ದೌರ್ಜನ್ಯ ನಡೆದಿದ್ದು ಮತ್ತೆ ಕಂಪ್ಲೇಂಟನ್ನು ಯಾವಾಗ ಕೊಟ್ಟರು? ಈಗ ಏನು ಬೆಳವಣಿಗೆ ಆಗ್ತಾ ಇದೆ? ಅರುಣ್, ಕಳೆದ ಶನಿವಾರ ಈ ರೀತಿಯಾಗಿ ಅತ್ಯಾಚಾರವನ್ನ ಮಾಡಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು ಹಲವು ವಿಡಿಯೋಗಳನ್ನ ಮಾಡ್ಕೊಂಡು ನನಗೆ ಹಲ್ಲೆ ಕೂಡ ಮಾಡಿದ್ರು. ಅದಾದ ನಂತರ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ನಿನ್ನೆ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದೀನಿ. ಹಲವು ವರ್ಷಗಳಿಂದ ಅಂದ್ರೆ ನನಗೆ ಈ ಏನು ಕಾರ್ಯಕ್ರಮ ಇತ್ತು, ಒಂದು ಕಾಮಿಡಿ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಲ್ಲಿ ಪರಿಚಯ ಆಗಿದ್ರು. ಆ ಸಂದರ್ಭದಲ್ಲಿ ಒಂದಿನ ಅಂದ್ರೆ ಅವ್ರಿಗೆ ಮದುವೆ ಆಗಿ ಮಗು ಕೂಡ ಇದೆ. ಅದಾದ ನಂತರ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಈ ರೀತಿಯಾಗಿ ಹೋಟೆಲ್ ರೂಮ್ ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ರು. ಅದಾದ ನಂತರ ಕೂಡ ಹಲವು ಬಾರಿ ಈ ರೀತಿಯಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ದೂರನ್ನ ಆಕೆ ಕೊಟ್ಟಿರುವಂತದ್ದು ಸಂತ್ರಸ್ತೆ. ಹಾಗೆ ಈಗ ಹೇಳ್ತಾ ಇರುವಂತದ್ದು ಏನಂದ್ರೆ, ಕಳೆದ ಶನಿವಾರ ಏನಿದೆ, ಶನಿವಾರ ದೊಡ್ಡ ಮಟ್ಟದಲ್ಲಿ ಇವರಿಬ್ಬರ ಮಧ್ಯೆ ಗಲಾಟೆ ಆಗಿದೆ. ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಈಕೆ ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ಆ ಸಂದರ್ಭದಲ್ಲೂ ನನ್ನ ಮೇಲೆ ಅತ್ಯಾಚಾರವನ್ನ ಈತ ಮಾಡಿರುವಂತದ್ದು. ಅದರಿಂದಾಗಿ ಆತನ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಡ್ಲೇಬೇಕಾಯ್ತು. ಯಾಕಂದ್ರೆ ಆ ಮಟ್ಟಕ್ಕಿನ ದೌರ್ಜನ್ಯವನ್ನ ಆತ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಈಕೆ ಮಾಡ್ತಾ ಇರುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ನಾನು ಏನು ಈಗ ದೂರನ್ನ ದಾಖಲು ಮಾಡಿದ್ದೀನಿ, ಸಾಕ್ಷ್ಯಾಧಾರಗಳೇನಿದಾವೆ ಅವೆಲ್ಲವನ್ನು ಕೂಡ ಒದಗಿಸ್ತೀನಿ. ಯಾವ ಮಟ್ಟಕ್ಕೆ ನನ್ನ ಮೇಲೆ ದೌರ್ಜನ್ಯ ಆಯ್ತು ಅನ್ನುವಂಥದ್ದನ್ನ ಈಕೆ ಅಂದ್ರೆ ಸಂತ್ರಸ್ತೆ ಹೇಳಿರುವಂತದ್ದು. ಅರುಣ್, ಓಕೆ, ಅದೆಷ್ಟು ಮೇಲೆ ಮಾಹಿತಿಗೆ ಧನ್ಯವಾದಗಳು. ಮಾಡ್ತಿದ್ದಾರೆ. ಈ ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಟ್ಟೆ ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ. ಸಿನಿಮಾ ಟೈಮಲ್ಲಿ ಇದೆ ಅಲ್ಲ, ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿದ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಈ ಸಿನಿಮಾ ಸೊ ಹಿಂದಿನಿಂದಲೂ ಕೂಡ ಕಾಂಟ್ಯಾಕ್ಟ್ ಇದೆ, ಬಟ್ ಅದಾದ ನಂತರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಂಗೆ ಕಾಣಿಸ್ತಾ ಇದೆ ನಡುವೆ. ಬಲವಂತವಾಗಿ ಈ ಥರ ನಡ್ಕೊಳ್ಳುವಂಥದ್ದು, ಹೆಂಡತಿಯ ಜೊತೆಗೇ ಬಲವಂತವಾಗಿ ನಡ್ಕೊಂಡ್ರೇ ಕಂಪ್ಲೇಂಟ್ ಕೊಡೋಕ್ಕೆ ಆಗುತ್ತೆ. ಅದು ಅವಕಾಶ ಕೊಟ್ಟಿದೆ ಕಾನೂನು. ಅದರಲ್ಲಿ ಈ ರೀತಿಯಾಗಿ ಬಲವಂತವಾಗಿ ಯಾವಾಗಿಂದ ಪರಿಚಯ? ಸಹೋದ್ಯೋಗಿ ಹೇಳ್ತಾರೆ 2018-19 ಪರಿಚಯ ಆಗುತ್ತೆ, ಯಾವಾಗಿಂದಲೂ ಕೂಡ ಸಂಪರ್ಕ ಇದೆ ಅಂತೇಳಿ.